ಯೋ ದೇವ್ರೆ ಬಬ್ಲು, ನೀ ಎಂತಕ್ಕೆ ಹಿಂಗೆ ಮಾಡ್ತೀಯ ಮರಯ್ಯ? ನಾ ಹೇಳ ಸೊನೆ ತಕ್ಕೊಡ್ತೀನಿ ಅಂತ. ಅದು ತುಟಿ ಹೇಳಿದ್ರೆ ಈ ಕಡೆ ಸುಡ್ತದೆ ಕಣ. ಅದು ಸೊನೆ ಹಂಗೆ ಇಟ್ಕೊಂಡ್ರೆ ಕಡಿಗೊಜ್ಜಿ ನಂಗೆ ಬೈತದೆ. ಒಂದು ಹಣ್ಣು ಸಮ ಮಾಡಿಕೊಟ್ಟೇನೆ, ಇನ್ನೊಂದಷ್ಟು ಗಡಿ ಬಿಡಿ ಏನಿತ್ತು ಅದು ಮಣ್ಣು ಒರೆಸ್ಲ ಏನಿಲ್ಲ, ಹಂಗೆ ತೆಗೆದು ಬಾಯಿಗೆ ಹಾಕೊಂಡಿಯಲ್ಲ. ನಾನು ತಿನ್ನೋದು ಬಿಟ್ಟು ನಿಂಗೆ ಕೊಟ್ಟೆ, ನಾನು ತಿನ್ನೋದು ತಿಂತೀನಿ. ಪುಳಣ್ಣ ಗಾಡಿ ಮಾರೆ ಎಷ್ಟು ಚೆನ್ನಾಗದಲ್ಲ, ನೀನು ದಿವಸನೂ ತಿಂತಾ ಇರ್ತೀಯ. ಇದೊಂದು ತಿಂತೀನಿ, ಇದೊಂದು ತಿಂದು ಆಮೇಲೆ ನೀನು ಕೊಟ್ಟಾಗೆ ತಿಂತೀನತ್ತ. ಪುಳ್ಳು ಅವನಲ್ಲೆಲ್ಲ ಕರ್ಕೊಂಡು ಹೋಗ್ಬೇಡ ಮಾರಯ್ಯ. ಒಂದು ಜಾತಿ ಒಣಗು ಈಗ ಕೊಚ್ಚಿ ಕಡೆ ಕೊಜ್ಜಿ ಗಿಜ್ಜಿ ಶುರುವಾಗಕ್ಕದೆ. ನಮಗೆಲ್ಲ ಅಭ್ಯಾಸದೆ, ಅವರಿಗೆಲ್ಲ ಎಲ್ಲಿ ಅಭ್ಯಾಸ ಇರ್ತದೆ. ಅಲೇಸ್ತಾನ ಪುಳ್ಳು, ಈಚೆಗೆ ಬಾರ. ಅಯ್ಯೋ ಅಪ್ಪ, ಆಚೆಗೆ ಬಂದ್ರೆ ಅಲ್ಲೇನು ಒಣಗಿರಲ್ಲ, ಒಣಗಿಲ್ಲೇ ಕೂತ್ಕೋತೀವಿ ಅಂತ ಹೇಳವಾ? ಇವು ಕೇಳಲ್ಲ. ಒಂದೊಂದು ಹಣ್ಣು ಕಂಡಂಗೂ ಮುಂದೆ ಹೋಗ್ತಾ ಇದ್ದಾನೆ, ಇದನ್ನು ತಿಂತೀನಿ ಇದನ್ನು ತಿಂತೀನಿ ಅಂತ. ನಾ ಎಂತ ಮಾಡಲೆ ಪಾಪಣ್ಣ? ನಿನ್ನ ಮಗ ಮಾತ್ರ ನಿನ್ನಂಗಲ್ಲ ಕಣ, ಜೋರದನೆ. ಅವ ಹೇಳಿದ್ ನೋಡು, ಒಣಗೇನು ಇಲ್ಲೇ ಇರ್ತೀವಿ ಅಂತ ಹೇಳವ ಅಂತ. ಅದ್ರಲ್ಲಿ ತಪ್ಪೇನಿಲ್ಲ ಮಾತ್ರ. ಅವ ಹೇಳಿದ್ದು ಒಣಗೇನು ಇಲ್ಲಿರಲ್ಲ, ಈ ಕಳ್ಳದಲ್ಲೇ ಇರ್ತವೆ. ಒಳ್ಳೆ ಪುಳ್ಳು. ಹಂಗಷ್ಟು ಜೋರಿಲ್ಲದೆ ಇದ್ರೆ ಅವನು ಯಾರು ಅಳಿಯ ಹೇಳ? ಅತ್ತೆ ಹಂಗೆಯ ಮತ್ತೆಂತ? ಹಾಂ, ಅಷ್ಟೆಲ್ಲ ಏನಿದೆ ಹೇಳೋದು ಬೇಡ. ನೀನು ಏನು ಜೋರಿಗೆ ಕಮ್ಮಿ ಇಲ್ಲ. ನಾನು ಎದುರ ಹೇಳಿ ಸಿಕ್ಕಾಕೋತೀನಿ, ನೀ ಯಾರಿಗೆ ಗೊತ್ತಿಲ್ಲಿದ್ದಂಗೆ ಹೇಳ್ತೀಯ, ಏನಾರು ಕೆಲಸ ಮಾಡ್ತೀಯ, ಓದ್ತಿರ್ತೀಯ. ಏನು ಪಾಪಣ್ಣ ಪಾಪ ಅಂತ ನಾನೊಬ್ಳು ಸಿಕ್ಕಾಕೊಳೋದು. ಈ ಪುಳ್ಳು ಕಥೆನೂ ಹಾಗೆ ಆತದೇನೋ ಅನ್ನಿಸ್ತದೆ ನನಗೆ. ನಾನು ನಿನ್ನೆಯಿಂದ ನೋಡ್ತಿದ್ದೀನಲ್ಲ, ಅವನು ಏನು ಚಿಂಗಡಿನೂ ಏನು ಕಮ್ಮಿ ಇಲ್ಲ, ಜೋರದನೆ ಗೊತ್ತಾ. ಹಿಂದ್ಗಡೆಯಿಂದ ಎಲ್ಲ ಅವನೇ ಶುರು ಮಾಡ್ಕೊಳ್ಳೋದು. ಆಮೇಲೆ ಹೋಗಿ ಶಾರದನ ಹತ್ರ ಅಮ್ಮ ಅಣ್ಣ ಹಂಗೆ ಮಾಡ್ದೆ, ಅಣ್ಣ ಹಿಂಗೆ ಮಾಡ್ದೆ ಅನ್ನೋದು. ನಾ 2-3 ಸತಿ ಎಂಥದ್ದು ನೋಡಿದೆ, ಅಲ್ಲೇ ಹೇಳಬೇಕು ಅಂತ ಮಾಡೀನಿ, ಶಾರದನ ಹತ್ರ ಮರ್ತೋಗಿದೆ. ಅಯ್ಯೋ ಪುಳ್ಳಣ್ಣ, ಅಲ್ಲಿ ನೋಡಲ್ಲಿ ಎಷ್ಟು ಕೊಂದಿದ್ದೇವೆ. ಇವು ಬಾ ಬಾ ಬಾ, ಅಲ್ಲಿ ಹೋಗೋಣ ಬಾ. ನಿತ್ಕಳ ಮರಯ್ಯ, ನಿತ್ಕಳ, ಬತ್ತೀನಿ ತಡಿಯ. ಈ ಬೊಬ್ಲು ನಿಧಾನ ಓಡಬೇಡಿ. ಪುಳ್ಳು ನಿಂಗೆ ಗೊತ್ತಾಗಲ್ಲನಾ? ಅಪ್ಪ, ಓಡ್ತಾ ಇದ್ದಿದ್ದು ಬಬ್ಲು, ನೀವು ನೋಡಿದ್ರೆ ಪುಳ್ಳು ಗೊತ್ತಾಗಲ್ಲ ಅಂತಿದ್ದೀರಿ. ಎಂಥದ್ದೇನಪ್ಪ? ಬಬ್ಲು, ನೀನೊಬ್ಬ ನಿತ್ಕ ಮರಯ್ಯ, ನಿನ್ನ ದಸೆಯಿಂದ ನಾನು ಬಯಸ್ಕೋಬೇಕು. ಅಯ್ಯೋ ದೇವರೇ, ನಾವು ಸುಮ್ಮನೆ ಅಲ್ಲಿ ಹುಡುಕ್ತಾ ನಿಂತಿದ್ದು. ಪುಳ್ಳಣ್ಣ ಇಲ್ಲಿ ನೋಡಿಲ್ಲಿ, ಅಯ್ಯೋ ಇಲ್ಲೊಂದು ಎಷ್ಟು ದೊಡ್ಡ ಅದು ನೋಡ, ಇದು ನನಗೆ, ಇದು ಒಂದು ನನಗೆ. ನಾನಿವತ್ತು ಇಲ್ಲೇ ಕೂತ್ಕೊಂಡಿರ್ತೀನಿ. ಅಯ್ಯೋ ದೇವ್ರೆ, ಏನು ಹುಟ್ಟಿದ ಮೇಲೆ ಕಾಣ್ದಿದ್ದಾರೆ ಹಂಗೆ ಮಾಡ್ತೀಯಲ್ಲ ಮರಯ್ಯ. ನಾ ಆರಿಸ್ಕೊಡ್ತೀನಿ ತಡಿಯ. ಆ ಒಡ್ಕ ಎಲ್ಲ ತಿನ್ಬೇಡ, ಕೆಲವೊಂದು ಮಂಗೆಲ್ಲ ತಿಂದು ಹಾಕ್ತವೆ ಗೊತ್ತಾ. ನಮ್ಮ ಪುಳ್ಳಿಗೆ ಮಾತ್ರ ಬುತ್ತ ಸೊಕ್ಕು ಭಾಳ ಜಾಸ್ತಿ ಆತ ಅದೀಯಕ್ಕ. ನೋಡಲ್ಲಿ ಮಾತಿಗೊಂದು ಉತ್ತರ ಕೊಟ್ಕೊಂಡು ಹೋಗೇ ಬಿಟ್ಟ, ನಿಲ್ಲೇ ಇಲ್ಲ ಅಲ್ಲಿ. ಪಾಪಣ್ಣ, ಮಕ್ಕಳು ಹಾಗೆ ಇರಬೇಕು. ನೀ ಸುಮ್ಮನಿರು. ಅವನು ಮತ್ತೆ ಎಲ್ಲದಕ್ಕೂ ಬೈದು ಹೆಬಗು ಮಾಡಿಡಬೇಡ. ಅವ್ನು ಹೇಳಿದ್ರಲ್ಲಿ ತಪ್ಪಾರಿ ಏನಿತ್ತ? ಅಲ್ಲಿ ಓಡಿದ ಬಬ್ಲು, ನೀ ಬೈದಿದ್ದು ಪುಳ್ಳಗೆ, ಅದಕ್ಕೆ ಹೇಳ್ಬೇಕಾಗಿದ್ದು ಹೇಳ್ದ, ಹೋದ ಅವನಷ್ಟಕ್ಕವ. ಕರೆಕ್ಟೇ, ಈ ವಯಸ್ಸಲ್ಲಿ ಹಿಂಗೆ ಇರಬೇಕು ಕಣ. ಲೆಕ್ಕ ಅಂದ್ರೆ ನಾನು ನೀನು ಅವಾಗ ಹಿಂಗೆ ಇದ್ವಲ್ಲ, ನಿಂಗೆ ನೆನಪದಿಯ ಪಾಪಣ್ಣ? ನೆನಪಿಲ್ದೆ ಏನಕ್ಕ, ನಿಂಗೇನಾರು ನೆನಪಿಲ್ಲೇನೋ, ನೀ ಸಿಟಿಲಿದ್ದೀಯಲ್ಲ. ನಾನಿಲ್ಲಿ ಹೋಗೋಷ್ಟೊತ್ತಿಗೆ ಈ ಮಾವಿನ ಮರ ಅಲ್ಲ ಅಚ್ಚಿಗೆ ಮೇಲೆ ಜೀರಿಗೆ ಮಾವಿನ ಮರ ಅದೆಯಲ್ಲ ಅದು, ಇಲ್ಲಿ ಗುಂಡಪ್ಪಣ್ಣವ್ರ ಮನೆಗೆ ಹೋಗಲಿ ಈಚೆಗೊಂದು ಮರ ಅದೆಯಲ್ಲ ಅಲ್ಲೆಲ್ಲ ನಾವು ಎಷ್ಟು ಸರಿ ಯಾರಿಗೂ ಗೊತ್ತಿಲ್ಲಿದ್ದಂಗೆ ಹೋಗಿ ಮಾವಿನ ಹಣ್ಣು ತರಬೇಕು ಅಂತ ತರ್ತಿದ್ದು. ಅಲ್ಲಿಗೆ ಹೋದಾಗೆಲ್ಲ ನಂಗೆ ನೆನಪಾಗ್ತದೆ ಅಂದ್ಬಿಡು. ಇದು ಚಂದ್ರಬಕ್ಕೆ ಮರ ಇತ್ತಲ್ಲ, ನೆನಪದಿಯಾ ನಿಂಗೆ? ಕಾಯಿ ಕೆಡ್ಗೆ ಜಾನುವಾರು ಬಾಯಿಗೆ ಕೊಟ್ಟಿದ್ವಲ್ಲೇ, ಅವೆಲ್ಲ ನೆನಪಾತಿರ್ತವೆ. ಎಷ್ಟು ಬೇಜಾರಾಗ್ತದೆ ಗೊತ್ತಾ ಒಂದೊಂದ್ಸತಿ. ನೀನು ಇರಬೇಕಿತ್ತು ಅಂತ ಅನ್ನಿಸ್ತದೆ. ಈಗಲೇ ಎಷ್ಟೋ ಸುಧಾರಿಸಿನಿ ಅಂದ್ಬಿಡು. ಅವಾಗೆಲ್ಲ ಅಂತೂ ಫಸ್ಟಲ್ಲಿ ನಿನ್ನ ಮದುವೆ ಫಸ್ಟಲ್ಲಿ
ಈಗ ಮನೆಗೆ ಬಂದರೆ ಅಮ್ಮನ ಎದುರ ಅಂತೂ ಹೇಳಂಗಿಲ್ಲ. ಅದಿನ್ನೂ ಬೇಜಾರು ಮಾಡ್ಕಿತ್ತಿತ್ತು. ಎಷ್ಟೋ ಸತಿ ಹೋಗಲ್ಲೇ ಕೂತ್ಕೊಂಡು ಹತ್ತೀನಿ ನಾನು, ಮರದ ಕೆಳಗೆ ಕೂತ್ಕೊಂಡು. ಒಂದೊಂದು ಸತಿ ಬೇಜಾರು ಹತ್ತಿತ್ತು, ಒಂದೊಂದು ಸತಿ ಸಿಟ್ಟೇ ಬತ್ತಿತ್ತು ನಿನ್ನ ಮೇಲೆ. ಪಾಪಣ್ಣ, ನೀ ಮತ್ತೆ ಹಳೇ ಕತೆ ಶುರು ಮಾಡಬೇಡ. ನೀ ಹೇಳ್ತೀಯಲ್ಲ, ನಿಂಗೆ ಸಿಟ್ಟು ಬಂದಿದೆ ಅಂತಕ್ಕೆ ನಾನು ಮದುವೆಯಾಗಿ ಹೋಗಿದ್ದಕ್ಕೆ ಹೋದ ಅಲ್ಲ, ಹಂಗೆ ಮದುವೆಯಾಗಿ ಹೋಗಿದ್ದಕ್ಕೆ. ಹೆಂಗೆ ಆದರೂ ಇನ್ನೊಂದು 2 ವರ್ಷ ಬಿಟ್ಟು ನಾ ಮದುವೆಯಾಗಿ ಹೋಗೋದು ಹೋತಿದ್ದೆ, ಏನಿಲ್ಲೇ ಇರೋಕ್ಕಾತಿತ್ತ? ಅಲ್ಲ ಹಂಗಲ್ಲ, ಹೋಗ್ಲಿ ಬಿಡು, ಬೇರೆ ಏನಾರು ಮಾತಾಡೋಣ. ಬಬ್ಲಾ, ಇದೇ ಲಾಸ್ಟ್, ಇನ್ನು ಮಾತ್ರ ತಿನ್ನೋದು ಬೇಡ. ಅಜ್ಜಿ ಬೈತದಲ್ಲಿ ಹಸಿ ಹಣ್ಣು ತಿಂದರೆ ಪಿತ್ತ ಅಂತೆ, ಗೊತ್ತಾನು? ಗೊಜ್ಜು ಮಾಡಿ ಬೇಯಿಸ್ಕೊಂಡು ತಿಂದರೆ ಅಷ್ಟು ಪಿತ್ತ ಅಲ್ಲಂತೆ. ಇವೆಲ್ಲ ಇಲ್ಲಿ ರಾಶಿ ಮಾಡಿಡೋಣ. ಅಲ್ಲಿ ಹೋಗೋಲ್ಲ, ಆಚೆಗೆ ಬಿದ್ದಾವಲ್ಲ, ನಿಂಗೆ ಇದ್ರ ಕೆಳಗೆ ನುಗ್ಗಕ್ಕಾಗ್ತದ? ನೋಡು, ಅದ್ರ ನುಗ್ಗೋ ನೋಡು, ಹಳ್ಳದಲ್ಲಿ ಸುಮಾರು ಬಿದ್ದಾವಲ್ಲ, ಹಿರ್ಕಿ ಕಿಚ್ಚಿಗೆ ಹಾಕು, ಎಲ್ಲ ರಾಶಿ ಮಾಡಿಡೋಣ. ನಾ ಹೋಗ್ಬೇಕಾದ್ರೆ ಮನೆಗೆ ಹೋಗಿ ಚೀಲ ತಗೋಬತ್ತೀನಿ, ತೊಗೊಂಡು ಹೋಗ್ಕಾತದೆ. ಅಪ್ಪ, ಇಲ್ಲಿ ಮಾವಿನ ಹಣ್ಣು ಸುಮಾರು ಅದಾವೆ, ನಾ ಮನೆಗೆ ಹೋಗಿ ಚೀಲ ತರೋದಾ? ಅವು ಎಂಥ ಒಡ್ಕ ಪಡ್ಕ ಇರ್ಬೇಕೇನೋ ನೋಡ. ಮತ್ತು ಇಷ್ಟೊತ್ತಿಗೆ ಎಲ್ಲಿ ಮಾವಿನ ಹಣ್ಣು ಬಿದ್ದಿರ್ತವೆ? ಬೆಳಗಬೇಕಾರೆ ಬಂದು ಹೆರ್ಕೊಂಡು ಹೋಗ್ತಿರ್ತಾರೆ. ನಂಗೆ ಗೊತ್ತಾಗ್ತದೆ ಅಪ್ಪ, ನಾ ಏನಿದೆ ಫಸ್ಟ ಮಾವಿನ ಹಣ್ಣು ತಿನ್ನೋದು? ಒಡ್ಕ ಇದ್ರೂ ಗೊತ್ತಾಗಲ್ಲ. ಘನ ಹಣ್ಣೆ ಅದಾವೆ, ಬಹುಶಃ ಇವತ್ತು ಯಾರು ಹೆರ್ಕೊಂಡೋಗಿ ಬರಲೇನ. ದನನಾರು ಗೊತ್ತಿದ್ವಪ್ಪ ತಿನ್ನಕ್ಕೆ, ಇವತ್ತು ದನನೂ ಬರಲೇನ. ಸುಳ್ಳಲ್ಲ, ಇಷ್ಟೊತ್ತಿನ ತನಕ ಮಾವಿನ ಹಣ್ಣು ಹೆಂಗೆ ಬಿದ್ದವ ಪಾಪಣ್ಣ? ಅದು ಈಗ ಮತ್ತೆ ನಂಗೆಲ್ಲ ಮಾವಿನ ಹಣ್ಣು ಹಿರ್ಕಲೇನ ಅಲ್ಲ? ಅಯ್ಯೋ ಅಕ್ಕ, ಹೆರ್ಕದೆ ಓಡಲ್ಲ. ಓ ಸರಿ, ನಂಗೆ ಈಗ ಯಾಕಂತ ಗೊತ್ತಾಗ್ತಾ ಇದೆ ನೋಡು. ಮದುವೆ ಮನೆ ಅಲ್ಲ, ಎಲ್ಲ ಮದುವೆ ಮನೆಗೆ ಹೋಗೋ ಗಡ್ಬಿಡಿ. ಜಾನುವಾರನು ಬಿಡ್ಲೇನಿವತ್ತು, ಬಿಟ್ಟೊಡಿಲ್ಲ. ಓ ಕಟ್ಟೆ ಹಾಕ್ಯಾರೆ, ಇಲ್ದಿದ್ರೆ ಅವು ಬಂದು ಇಷ್ಟೊತ್ತಿಗೆ ತಿಂದಾಗಿರ್ತಿತ್ತು. ಈಗ ಹೆಂಗೆ ಅಲ್ಲಿ ಊಟ ಆಗ್ತದಲ್ಲ, ಇಲ್ಲಿ ಯಾರು ಮಾವಿನ ಹಣ್ಣು ಹಿರ್ಕಕ್ಕೆ ಬರಲ್ಲ. ಹಂಗಾಗಿ ಅದವನ ಅದೇ ನೋಡ್ತೀನಿ, ಹೆಂಗೆ ಇಷ್ಟು ಹಣ್ಣು ಸಿಗ್ತಾ ಇದಾವೆ ಅಂತ. ಯಾರು ಮದುವೆನಾ? ಹೇಳ್ದನ ಪಾಪಣ್ಣ, ನಾವು ಹೋಗ್ಬೋದಿತ್ತು. ನಾನಂತೂ ಆಮೇಲಿಂದ ಒಂದು ಮದುವೆಗೂ ಹೋಗಲೇ ಇಲ್ಲ. ಅಯ್ಯೋ, ಆ ಚಿನ್ನಜಯ್ ಇರ್ಲನೆ, ಚಿನ್ನಜಯ್ನ ಮಗ ವೀರೇಂದ್ರ ಅಂತ ಇರ್ಲನ, ಅವ್ರ ಮಗಳದ್ದು, ಆ ಮಗಳದ್ದು ಅಂತೀನಿ, ಮಗನ ಮದುವೆ. ನಿನ್ನೆ ರಾತ್ರಿ ಆ ಥರ ಸೌಂಡ್ ಕೇಳ್ತಿತ್ತಲೆ. ನಾ ಹೇಳಿನಿ, ನೀನು ಅಮ್ಮ ಮಾತಾಡೋಷ್ಟೊತ್ತಿಗೆ ನಿಂಗೆ ಅಂತ ಗೊತ್ತಾಗ್ಲ. DJ ಸೌಂಡ್ ಕೇಳ್ತಿತ್ತು ನೋಡ. ಓ ಹೌದಾ? ಅಲ್ಲ, ಅವನ ಮಗಗೆ ಮದುವೆ ಆಗೋಷ್ಟು ವಯಸ್ಸಾಗ್ಯದ ಈಗ. ನಿನ್ನ ಮಗಳೇ ಮದುವೆ ವಯಸ್ಸಿಗೆ ಬಂದದ ಯಾಕ? ನಿನ್ಕಿಂತ ದೊಡ್ಡಮಲ್ಲ ಅಮ್ಮ, ಅವನ ಮಗ ಮದುವೆಗೆ ಬರದೆ ಏನು ಹೇಳ? ಬಿಡು, ಅದು ಒಂದು ಹೌದೇ. ಏ ಬಬ್ಲು, ಸಾಕು ಸಾಕು, ಅಷ್ಟು ಮುಂದೆ ಹೋಗ್ಬೇಡ ಮರಯ್ಯ. ಆಚಿಗೆ ಮತ್ತಲ್ಲಿ ದಾರೆ ಅದೇ, ನೀನು ಅತ್ಲಾಗೆಲ್ಲರೂ ಹೋಗಿ ಬಾ 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 ಬಾ, ಇಲ್ಲಿಂದನೇ ಬಾ, ಸಾಕು, ಸುಮಾರು ಅದು ಬೇಕಾದಷ್ಟಾತು, ಬಾ ನೀನು. ಪಾಪಣ್ಣ ಬಾ ಇಲ್ಲೇ, ಹುಡುಗರು ಎಂತ ಮಾಡ್ತಾ ಇದಾವೆ ನೋಡೋಣ. ಪುಳ್ಳು, ಎಂತ ಮಾಡ್ತಿದ್ದೀರಿ ಮಗನೇ? ಬಬ್ಲು ಎಲ್ಲೋದ್ನಾ? ಏಯ್ ಬಬ್ಲು ಎಲ್ಲೋದ್ನಾ? ಬಬ್ಲು ಬಾರ ಬಾರ, ಅತ್ತೆ ಅಪ್ಪ ಇಬ್ರು ಕೇಳ್ತಾ ಇದಾರೆ. ಇಲ್ಲೇ ಅದನ್ನೇ, ಇಲ್ಲೇ ಅದನ್ನಲ್ಲ, ಮಾವಿನ ಹಣ್ಣು ಹೆರ್ಕ್ತಾ ಅದನ್ನಲ್ಲ. ಏ ಹುಡುಗರ, ಅದು ಎಂತ ಮಾಡ್ತಿದ್ದೀರಾ? ಒಲ್ಲೆ ಹೋಗ್ಬೇಡ್ರ, ಅಲ್ಲಿ ಮೊನ್ನೆ ಒಂದು ಹಾವು ಓಡಾಡ್ತಿತ್ತು, ಏನು ಗೊತ್ತಾಗಲ್ಲ. ಹಂಗಾರೆ ಏನು ಮಾವಿನ ಹಣ್ಣು ಕಾಣ್ಲಂದ್ರ? ದಿನ ಬೆಳಗಾದ್ರೆ ಅಷ್ಟು ಬೀಳ್ತಿರ್ತವೆ. ಯಾರು ಮಗ ಇವ? ಕರಿ ಈಚೆ ಕರಿ. ನೀನು ಪಾಪಣ್ಣನ ಮಗಲ್ಲನ? ಅವನು ಯಾರ? ನಿನ್ನ ತಮ್ಮನ? ಗೊತ್ತಾಗಲ್ಲ ನಿಂಗೆ? ಆ ಹುಡುಗನೆಂತ ಕಳ್ಸಿಯ? ಕರಿ ಈಚೆಗೆ ಕರಿ, ಬಾರ ಈಚೆಗೆ ಬಾರ. ಏನು ಇಲ್ಲಿ ಬರಗಾಲ ಅಲ್ಲಿಗೆ ಹೋಗಿಯಾ? ಇದು ಯಾರ ಪಾಪಣ್ಣ? ಓ ಶನಿ ಶನಿ ಅಂತ ಇವು ಈಗಲೇ ಬರ್ಬೇಕನ್ನ ಹೇಳು. ಅದು ಆಚೆ ಜಡಿಗೆ ಶೇಖರಣ್ಣ ಇರ್ಲನೆ, ಅವ ಅದು. ಅಯ್ಯೋ, ಅವ್ರ ಅದು ಎಂತ ಅಡಿಕೆ ಮರ ಬೆಳ್ದಂಗೆ ಬೆಳ್ದಾರಲ್ಲ ಮರಯ್ಯ. ಮತ್ತೇನು ಇದ್ದಂಗೆ ಇರ್ತಾರನಕ್ಕ. ನಿನ್ನ ನೋಡಿದ್ರೆ ಹಾಗೆ ಹೇಳ್ತಾರೆ. ಈಗ ಕುಂಬಳಕಾಯಿ ಬೆಳ್ದಂಗೆ ಬೆಳ್ದದೆ ಅಂತ. ಅಡಿಕೆ ಮರ ಅಂತೆ, ಸುಮ್ಮನಿರು. ನಿಮ್ಮ ಮಾತೇ ಆಡ್ಸೋಕ್ಕೋಗ್ಬೇಡ. ನಾನು ಅವನು ಮಾತಾಡ್ಸಲ್ಲ, ಅವನು ಕಂಡ್ರಾಗಲ್ಲ ನನಗೆ. ಯಾಕೆ? ಅವ್ರೆಂತ ಮಾಡ್ಯಾರ ನಿಂಗೆ? ಅಯ್ಯೋ ಅಕ್ಕ, ಅವ್ನು ಮಾಡಿದ್ದು ಒಂದ ಎರಡ, ಈಗ ಹೇಳ್ತಾ ಕೂರಕ್ಕೆ ಪುರ್ಸೊತ್ತಿಲ್ಲ.
ನಿಮ್ಮ ಹತ್ರ ಮಾತಾಡಿಸ್ಬೇಡ ಅವನ್ನಷ್ಟೇ. ಅಯ್ಯೋ ಪಾಪಣ್ಣ, ಎದುರ ಬಂದು ಎಲ್ಲರೂ ಮಾತಾಡ್ಸಿದ್ರೆ ಮಾತಾಡ್ತಾ ಇರೋಕ್ಕಾಗ್ತಾನ? ಅದು ಹೆಂಗಾಗ್ತದೆ ಹೇಳಿ ನೋಡ. ನಾನಾಗಿ ನಾನು ಮಾತಾಡ್ಸಲ್ಲ, ಅವ್ರು ಮಾತಾಡ್ಸಿದ್ರೆ ಮಾತಾಡ್ತೀನತ್ತ. ತಡಿ ತಡಿ ನಿಧಾನ. ಮೇಲೆಲ್ಲ ಮುಳ್ಳೆಲ್ಲಾರು ಇದೆ. ನಿತ್ಕಳ ತಡಿಯ ಇದನ್ನು ಎದ್ದಿಡ್ಕೋತೀನಿ. ಅಲ್ಲ, ಬೇಲಿ ಒಳಗೆ ನುಗ್ಗಂಥದ್ದು ಏನಿತ್ತು ಹುಡುಗರ ನಿಮಗೆ ಹಂಗಾರೆ? ಇಲ್ಲಿದ್ದ ಹಣ್ಣು ಸಾಕಾತಿರ್ಲ ಹಂಗಾರೆ? ಹಾಂ, ಈಗ ದಾಟ, ಈಗ ಈಚಿಗೆ ಬಾ. ಮನೇಲಿ ಹೇಳಿ ಬಂದಿರನ್ರ? ಹ್ಞೂ, ಹೇಳೇ ಬಂದಿದ್ದು. ಅಪ್ಪ ಅತ್ತೆನೂ ಬಂದಾರೆ, ಅಲ್ಲಿ ಮೇಲೆ ಕೂತಾರೆ. ಅತ್ತೇನ? ಯಾರು ಮಾದಪ್ಪಣ್ಣನ ಮಗಳು ಬಂದದನಾ? ಬರ್ತದ ಅದೀಗ ನಿಮ್ಮ ಮನೆಗೆ? ಹಾಂ, ಬರ್ತಾರಪ್ಪ. ಅವ್ರ ಮಗನೇಯ ಇವ. ಓ ಹೌದಾನ? ಅವನ್ನ ಅಲ್ಲಿ ಪೇಟೆಯಿಂದ ಬಂದು ಹುಡುಗನ್ನ ಅಲ್ಲಿ ಬೇಲಿ ಒಳಗೆ ನುಗ್ಸ್ಕೊಂಡು ಕೂತೀಯ ನೀನು? ಏನ ಹಂಗಾರ? ಅವ್ನು ಸಣ್ಣವ ಅಂದ್ರೆ ನಿಂಗೆ ಗೊತ್ತಾಗಲ್ಲನ? ಎಲ್ಲಿ ನಡೀರಿ, ಆಚೆಗೆ ನಡೀರಿ. ಎಲ್ಲದಾರೆ? ಎಲ್ಲಿ ನಿನ್ನ ಅತ್ತೆ ಎಲ್ಲದ್ಯಾ? ಅಲ್ಲೇ ಮೇಲ್ ಕೂರ್ಲ, ಈಗ ನಿಂತ್ಕೊಂಡಾರೆ. ಅಲ್ಲೇ ನಿಂತ್ಕೊಂಡಾರಲ್ಲ ಅಪ್ಪ ಅತ್ತೆ ಇಬ್ರು. ಹಾಂ ಹಾಂ ಹಾಂ, ನೋಡೇ ಇರಲ್ಲ ಮಾರಾಯ ನಿನ್ನ ಅತ್ತೆನ. ನಿಧಾನ, ಈ ಕಡೆ ಬನ್ನಿ. ಇಲ್ಲ ಮಾರಾಯ, ನೀನೇನು ಅದನ್ನು ಮುಚ್ಚಿಟ್ಕೊಳೋದು? ನನಗೇನು ಮಾವಿನ ಹಣ್ಣು ಬೇಡ. ನಮ್ಮನೆ ಹತ್ರ ಏನು ಬರಗಾಲ ಆಗಲ್ಲ, ಆಚೆಗೆ ದಾಟ್ ಹೋಗ್ತೀನಿ. ಅಲ್ಲಿ ನಿನ್ನ ಅತ್ತೆ ಅದೇ ಅಂದಲ್ಲ, ನೋಡೋಣ ಮಾತಾಡ್ಸೋಣ ಅಂತ ಈ ಕಂಡಿಲ್ಲಿ ಹೋಗೋಕೆ ಹೊರಟೆ. ಓ ಹುಡುಗರ, ಒಂದು ಬೇಗ್ತೀರಿ ಮಾತ್ರ. ಪಾಪಣ್ಣ ಇತ್ಲಾಗೆ ಗೊತ್ತಾದರೆ ಎದುರ ದಾಟಷ್ಟೊತ್ತಿಗೆ ಮಾತಾಡ್ಸ್ದೇ ಇರೋದು ಹೆಂಗ? ಅಯ್ಯೋ, ನಾವು ಕಾಲೇಜಿಗೆ ಹೋಗೋಷ್ಟೊತ್ತಿಗೆಲ್ಲ ಸುಮಾರು ಹೆಲ್ಪ್ ಮಾಡ್ತಿದ್ರು ಕಣ ಅವರ. ಸುಮ್ಮನೆ ಇರು. ಎಂತ ಹೆಲ್ಪ್ ಮಾಡ್ತಿದ್ದಾಕ? ನೀ ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಅವ್ನು ಬೆಂಗಳೂರಿಗೆ ಹೋಗಾಗಿತ್ತು. ಇಲ್ಲ ಮರೆಯ, ನಾ ಡಿಗ್ರಿ ಫಸ್ಟ್ ಇಯರಲ್ಲಿರೋಷ್ಟೊತ್ತಿಗೆ ಹೋಗಿದ್ದವರು. ಬೆಂಗಳೂರಿಗೆ ಅಲ್ಲಿ ತನಕ ಇಲ್ಲೇ ಇದ್ದರು. ಇಲ್ಲಪ್ಪ, ನಾನು ಇಲ್ಲಿರೋಷ್ಟು ದಿವಸ ಅವರು ಇಲ್ಲೇ ಇದ್ದರು. ಬೆಂಗಳೂರಿಗೆ ಹೋಗಿ ಬಂದು ಮಾಡ್ತಿದ್ರೇನಪ್ಪ. ಓ, ಮಾದಪ್ಪಣ್ಣನ ಮಗಳಲ್ಲ ನೀನು? ಯಾವಾಗ ಬಂದಿದ್ದೆ? ನೋಡಿದೆ, ಭಾಳ ವರ್ಷ ಆಗಿತ್ತು ಬಿಡು. ಅಲ್ಲ, ನೋಡೋಕ್ಕೆ ಊರಿಗೆ ಬಂದರೂ ನೋಡೋದು. ಊರಿಗೆ ಬರ್ತಿರ್ತೀನಿ, ಹಿಂಗೆ ಒಂದೆರಡು ದಿವಸಕ್ಕೆ ಬರೋದು ಹೋಗೋದು ಅಲ್ಲ, ಹಾಗಾಗಿ ಯಾರೂ ಸಿಗ್ತಿರ್ಲ. ನಾ ಯಾರು ಗುರು ಸಿಕ್ತಾ? ಹಾಂ, ಗುರು ಸಿಕ್ತಪ್ಪ. ಶೇಖರಣ್ಣಲ್ಲ ನೀವು? ಹಾಂ, ಶೇಖರಣ್ಣಯ್ಯ. ಅಡ್ಡಿಲ್ಲ, ಗುರ್ತು ಇಟ್ಕೊಂಡೀಯ. ಎಲ್ಲ ಗ್ಯಾನ್ ಮರ್ತೇ ಹೋತೇನೋ ಅಂತ ಮಾಡಿದ್ದೆ. ಆವಾಗ ಬಸ್ ಕೂಗಿ ನಿಲ್ಸೋಷ್ಟೊತ್ತಿಗೆ, ಬಸ್ಸಲ್ಲಿ ಸೀಟ್ ಹಿಡ್ಕೊಡೋಷ್ಟೊತ್ತಿಗೆ ಅವಾಗ ಮಾತ್ರ ಗ್ಯಾನ್ ಇರೋದೇನೋ ಅಂತ ಮಾಡಿದ್ದೆ. ಇಲ್ಲಪ್ಪ, ಎಷ್ಟು ದೂರದಲ್ಲಿದ್ರು ಊರು ಮನೆ ಮನುಷ್ಯರೆಲ್ಲ ಮರ್ತೋಗೋದು ಹೆಂಗೆ? ಗುರ್ತಿತ್ತು. ಮತ್ತೆ ಆರಾಮಿದ್ದೀರಾ? ಹ್ಞೂ ಮರತಿ, ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ದೇವ್ರು ನಡೆಸ್ಕೊಟ್ಟು ಯಾವ ಚಿಂತೆನೂ ಇಲ್ಲ. ಹೀಗೆ ಇದ್ಬಿಟ್ರೆ ಸಾಕು ಅನ್ನಂಗೆ ಅದೇ, ನನಗೆ ಆರಾಮಾಗಿದ್ದೀನಿ. ಇರ್ತೀಯೇನೋ ಒಂದೆರಡು ದಿನ? ಬಾ, ನಮ್ಮನೆಗೆ ಬಂದು ಹೋಗು. ಊರು ಮನೆ ಹೆಣ್ಮಕ್ಳು ಹಾಗೆಲ್ಲ ಬಂದು ಹೋಗಿ ಮಾಡ್ತಿರ್ಬೇಕ್ರೆ, ಇಲ್ಲಿದ್ರೆ ಎಲ್ಲಿ ಗುರ್ತಿರ್ತದೆ? ಹಾಂ, ಬರ್ತೀನಿ. ಅದು ಈ ಸತಿ ಆಗಲ್ಲ, ಇನ್ನೊಂದು ಸತಿ ಯಾವಾಗ್ಲಾರು ಬಂದಾಗ ಬರ್ತೀನಿ. ನಾನಿವತ್ತು ಸಂಜೆನೇ ಹೊರಡೋಳ. ಬರ್ಬೇಕು ಅನ್ನೋ ಮನ್ಸಿದ್ರೆ ಹೆಂಗಾರು ಬರ್ಬೋದು. ನಿಮಗೆಲ್ಲ ನಾವೆಲ್ಲ ಎಲ್ಲಿ ಕಣ್ಣಿಗೆ ಕಾಣ್ತೀವಿ ಮರತಿ? ಗುಂಡಪ್ಪಣ್ಣ ಆಯ್ತು, ರಘುವೀರಣ್ಣ ಆಯ್ತು, ನೀವಾಯ್ತು, ಅಲ್ಲಿಗೆಲ್ಲ ಹೋಗ್ತೀರಿ. ನಮ್ಮಂಗಿದ್ದರ ಮನೆಗೆ ಎಂತಕ್ಕೆ ಬರ್ತೀರಿ? ಇಲ್ಲಪ್ಪ, ನಾನು ರಘುವೀರ್ಮ ಅವ್ರ ಮನೆಗೆಲ್ಲ ಹೋಗಲೇ ಇಲ್ಲ. ಗುಂಡಪ್ಪಣ್ಣವ್ರ ಮನೆಗೆ ಯಾವಾಗ್ಲಾರು ಒಂದೊಂದು ಸರಿ ಹೋಗ್ತಿರ್ತೀನಿ ಅಷ್ಟೇ. ಅಲ್ಲಿ ಬತ್ತ ದಾರಿಲೇ ಸಿಗ್ತದಲ್ಲ, ಹಾಗಾಗಿ ಅಲ್ಲೇ ಕೂತು ಒಂದು ಲೋಟ ನೀರೇನಾರು ಕುಡ್ಕೊಂಡು ಬರೋದಷ್ಟೇ. ಮತ್ತೇನು ಅವ್ರ ಮನೆಗೆ ಆಗಿ ಹೋಗೋದೇನಲ್ಲ. ಬರ್ತೀನಿ ಇನ್ನೊಂದು ಸತಿ ಬಂದಾಗ ಬರ್ತೀನಿ. ನೀವು ಬನ್ನಿ ನಮ್ಮ ಮನೆಗೆ, ಶಿವಮೊಗ್ಗ ಅಲ್ಲೆಲ್ಲಾರು ಬಂದಾಗ ನಮ್ಮ ಮನೆಗೆ ಬನ್ನಿ. ಹಾಂ, ಬಂದಾಗ ಬರ್ತೀನಿ ನೋಡೋಣ. ನಾನು ಹಂಗೆ ಶಿವಮೊಗ್ಗಕ್ಕೆ ಬರ್ತಿರ್ತೀನಿ ಅವಾಗವಾಗ. ಈಗ ಇನ್ನೊಂದು ವರ್ಷ ನನ್ನ ಮಗನ ಅಲ್ಲೇ ಕಾಲೇಜಿಗೆ ಸೇರಿಸ್ಬೇಕು ಅಂತ ಅದೇ. ನೋಡೋಣ, ಅವಾಗೆಲ್ಲರು ಬಂದಾಗ ಬರ್ತೀನಿ. ಹೌದಾ? ಏನು ಓದ್ತಿದ್ದಾನೆ ಮಗ? BA ಸೆಕೆಂಡ್ ಇಯರು. ನಾನು ಹೇಳಿದೆ ಆವಾಗಲೇ ಬೇಡ,
ನೀ ಬೇರೆ ಏನಾರು ತಗೊಂಡು ಹೊರಗಡೆ ಹೋಗಿ ಓದು ಅಂತ. ಅವನು ಹುಟ್ಟದಲ್ಲಿಂದ ಬೆಂಗಳೂರಲ್ಲೇ ಇದ್ದಿದ್ದ. ಇಲ್ಲಿ ಹಳ್ಳಿಗೆ ಬಂದವನಿಗೆ ಹಳ್ಳಿ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಹಾಗಾಗಿ ಇಲ್ಲೇ ಕಾಲೇಜಿಗೆ ಹೋಗ್ತೀನಿ ಅಂತ ಕೂತ್ಕೊಂಡ. ಅದು ಮುಂದಿನ ವರ್ಷ ಮುಗೀತದೆ ಡಿಗ್ರಿ. MA ಮಾಡ್ಸೋಕ್ಕೆ ಅಲ್ಲೇ ತಂದು ಬಿಡ್ಬೇಕು ಶಿವಮೊಗ್ಗದಲ್ಲೇ ಅಂತ ಅದೇ ನೋಡ್ಬೇಕು ಏನಾಗ್ತದಂತ. ಅಕ್ಕ, ಒಂದು ನಿಮಿಷ, ನಾನು ಇಲ್ಲೇ ಹೋಗಿ ಬರ್ತೀನಿ. ಪಾಪಣ್ಣ ಎತ್ತ ಹೊರಟೆ? ನಾನು ಬರ್ತೀನಿ. ಅಲ್ಲ, ಮನೆಗೆ ಹೋಗಿ ಫುಲ್ಲು ಚೀಲ ತಗೊಬರ್ಬೇಕು ಅಂತಿದ್ನಲ್ಲ, ನಾ ಹೋಗಿ ತಗೊಬರ್ತೀನಿ. ಓ ಅಪ್ಪ, ನೀವೇ ಹೋಗ್ತೀರಾ? ನಾ ಹೋಗೋದು ಬೇಡ ಹಂಗಾರೆ? ಬೇಡ ಬೇಡ, ನಾನೇ ಹೋಗಿ ತತ್ತೀನ. ಚೀಲ ಗೀಲ ತರೋಕ್ಕೇನಲ್ಲ, ನಾನು ಬಂದನಲ್ಲ ಇಲ್ಲಿ, ಅದಕ್ಕೆ ಹೊರಟ ನಿನ್ನ ತಮ್ಮ. ಈಗ ಅವರಿಗಂತೂ ಇಲ್ಲಿ ಹಳ್ಳಿ ಬದಿನೇ ಆದರೆ, ಹೊರಗಡೆ ಪ್ರಪಂಚ ನೋಡಿ ಗೊತ್ತಿಲ್ಲ, ಒಂಥರ ಬಾಯೊಳಗಿನ ಕಪ್ಪಿದ್ದಂಗೆ ಆದರೆ ತಿಳುವಳಿಕಿಲ್ಲ ಅಂತ. ನೀವು ಯಾರು ಬಂದರಾರು ಒಂಚೂರು ಬುದ್ಧಿ ಹೇಳ್ಬೋದು ಮರತಿ. ಏನೊಂದು ಉರಿತಾರೆ ನೋಡು, ಆ ಅನಿಲ ಹಿಮ ಎಲ್ಲ ಸೇರ್ಕೊಂಡು. ಈಗ ನಿನ್ನ ತಮ್ಮನ ಸುದ್ದಿ ಹೇಳ್ತೀನಿ ಅಂತ ಹಿಂಗೆ ತಿಳ್ಕೊಬೇಡ, ಭಾಳ ಬೇಜಾರು ಮಾಡ್ತಾರೆ ಒಂದೊಂದು ಸತಿ. ಇಲ್ಲಲ್ಲ, ನಮ್ಮ ಪಾಪಣ್ಣ ಆ ಥರ ಎಲ್ಲ ಸುಮ್ಮನೆ ಬೇರೆಯವರಿಗೆ ತೊಂದರೆ ಕೊಡೋಮಲ್ಲ. ಎಷ್ಟೋ ಸತಿ ಅವನಿಗೆ ತೊಂದರೆ ಆದರೂ ಸುಮ್ಮನೆ ಇರ್ತಾನೆ. ತೀರಾ ಅವನಿಗೆ ತೊಂದರೆ ಆಗ್ತದೆ ಅನ್ನೋಕೆ ಮಾತ್ರ ತಿರುಗಿ ಏನಾರು ಹೇಳ್ತಾನೆ, ಏನಾರು ಇದು ಮಾಡ್ತಾನೆ ಅಷ್ಟೇ. ಹಂಗೆ ಸುಮ್ಮನೆ ಇದು ಮಾಡ್ತಿರ್ಲಪ್ಪ. ಎಲ್ಲ ನೀವು ತಿಳ್ಕೊಂಡಿದ್ದು, ಇಲ್ಲಿ ಅನುಭವಿಸೋರಿಗೆ ಗೊತ್ತು. ಪೂರ್ತಿ ಹಿಂಡ್ತಿ ಮಾತೇ ಕೇಳೋದು. ಸುಮ್ಮನೆ ಹೇಳಬಾರ್ದು. ಪಾರತಕ್ಕ ಮಾದಪ್ಪಣ್ಣಗೆ ಗೋಳೆಯ ಗೊತ್ತಾನ, ಅವ್ರು ಯಾರ ಹತ್ರ ಹೇಳ್ಕಿಣಲ್ಲ. ನೀ ಬಂದಳು ಹಿಂಗೆ ತಮ್ಮಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಪರಿಸ್ಥಿತಿ ಇನ್ನೂ ಕಷ್ಟ ಆಗ್ತದೆ. ಪೇಟೆ ಕಡೆ ಹೊರಟ್ರಾ ಶೇಖರಣ್ಣ? ಎಂತ ಮಾತಾಡೋದು ಬೇಡ, ಹೋಗಿ ಅಂತ ಹೇಳ್ತಿದ್ದೀಯಾ? ಇಲ್ಲ, ಹಾಗೇನು ಹೇಳಿದ್ದಲ್ಲ, ಸುಮ್ಮನೆ ಯಾಕೆ ಮಾತು ಅಂತ. ಈಗ ನಮ್ಮ ಅಪ್ಪ ಅಮ್ಮಗೆ ತೊಂದರೆ ಆದರೆ ಅವರೇ ನಿಭಾಯಿಸ್ಕಿತಾರೆ, ಅದನ್ನು ಹೇಳ್ತಾರೆ. ಮಗಗಾಗಲಿ ಸೊಸೆಗಾಗಲಿ ಹೇಳ್ತಾರೆ. ಮಗ ಸೊಸೆನೂ ಅಷ್ಟೇ, ಅವ್ರ ಮಾತು ಕೇಳ್ತಾರೆ. ಇಲ್ಲಿ ನನ್ನ ಹತ್ರ ಹೇಳ್ತಾರೆ. ಅಪ್ಪ ಇದುವರೆಗೆ ಆ ಥರ ಏನು ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದು ಗೊತ್ತಿಲ್ಲ. ಅವ್ರ ಮನೆ ಅವ್ರ ಸಂಸಾರ ಹೆಂಗೆ ನೋಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕೋ ಹಂಗೆ ಅದಾರ. ಅವರು ಆರಾಮಾಗದಾರೆ, ಏನೂ ತೊಂದರೆ ಇಲ್ಲ. ನಂಗೆ ತಲೆ ಬಿಸಿನೂ ಇಲ್ಲ. ಹಿಂಗೆ ಪಾಪಣ್ಣ ಈಗ ಹೆಂಡತಿ ಮಾತಾಗಲಿ ಯಾರ ಮಾತಾಗಲಿ ಕೇಳ್ಕೊಂಡು ಹಂಗೆ ಮಾಡೋಷ್ಟು ದಡ್ಡನೂ ಅಲ್ಲ. ಅವು ಹಿಂಗೆ ಮನೆಗೆ ತೊಂದರೆ ಆಗೋಂಥದ್ದು, ನಮ್ಮ ಅಪ್ಪ ಅಮ್ಮಗೆ ತೊಂದರೆ ಆಗೋಂಥದ್ದನ್ನು ಶಾರದು ಹೇಳೋದು ಇಲ್ಲ. ಎಲ್ಲರೂ ಚೆನ್ನಾಗೇ ಅದಾರೆ. ನಿಮಗೆ ಯಾರೋ ಏನೋ ತಪ್ಪು ಹೇಳಿರ್ಬೇಕೇನೋ, ಹಾಗಾಗಿ ಹಿಂಗೆ ಇದು ಮಾಡ್ತೀರಿ. ಇನ್ನೊಂದು ಸತಿ ಈ ಥರ ಎಲ್ಲ ಹೇಳಬೇಡಿ. ಮತ್ತು ತಲೆ ಒಳಗೆ ಆ ಥರದ ಆಲೋಚನೆ ಇದ್ದರೂ ತೆಗ್ದಾಕಿ. ನಾ ನೋಡೀನಿ, ನಾ ಬರೋದು ಅಪರೂಪಕ್ಕೆ ಆದರೂ ದಿನ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು. ಯಾರು ಹೆಂಗಿರ್ತಾರೆ ಅಂತ ಗೊತ್ತಿರ್ತದೆ. ಚೆನ್ನಾಗೇ ಅದಾರ ಅವರು, ತೊಂದರೆ ಇಲ್ಲ. ಬೇರೆ ಯಾರು ಏನು ತಲೆ ಬಿಸಿ ಮಾಡ್ಕೊಳ್ಳೋದೇನು ಬೇಡ.